Hi guys, welcome back to my YouTube channel. ಸೊ ಇವತ್ತಿನ ವಿಡಿಯೋಲಿ ಕುಂಬಳಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಥರ ಹಾಕಿದ್ದೀವಿ. ಸೊ 2 ಸೀರೆ ಆಗಿದೆ. ಸೊ ಇದನ್ನು ಒಂದೇ ಸಲ ಮಾಡಿ ವರ್ಷ ಇಡೀ ಯೂಸ್ ಮಾಡ್ತೀವಿ ನಾವು. ಆ್ಯಂಡ್ ಇದನ್ನು ಯಾರಿಗೂ ಸೇಲ್ ಮಾಡಲ್ಲ ನಾವು. ಸೊ ನಮ್ಮನೆಗೆ ಅಂತ ಬೂದ್ ಕುಂಬಳಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ 20 ಲೀಟರ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕುದಿ ಬರಲಿ ಅಂತ ಮೇಲ್ಗಡೆ ಪಾತ್ರೆ ಮುಚ್ಚಿದ್ದೀವಿ. ಸೊ ಅದು ಕುದಿ ಬಂದಮೇಲೆ 2.5 kg ಅಷ್ಟು ಅಕ್ಕಿನ ಒಂದು ಇಡೀ ದಿನ ಫುಲ್ ನೆನೆಸಿ ಮಾರನೇ ದಿನ ಅದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಮಾಡಿರೋದೇನಿರುತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೂಡ ಬಿಡಬಾರ್ದು, ಅದನ್ನು ತಿರುಗಿಸ್ತಾನೆ ಇರಬೇಕು. ಸೊ ಅದು ಹಾಗೆ ಬಿಟ್ಟರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ಈ ಥರ ತಿರುಗಿಸ್ತಾನೆ ಇರಬೇಕು. ಒಂದು ಕುದಿ ಬರೋವರೆಗೂ ತಿರುಗಿಸ್ತಾನೆ ಇರಿ. ಸೊ ಇದನ್ನು ಮಾಡೋದಕ್ಕೆ ಇಬ್ಬರಂತೂ ಬೇಕು. ಸೊ ನಮ್ಮಮ್ಮ ತಿರುಗಿಸ್ತಾನೆ ಇದ್ದಾರೆ. ಸೊ ಇದು ಮಾಡಿದ್ದು ನಮ್ಮಮ್ಮ. ಸೊ ನಾನು ಅವರಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಸೊ ಅವರು ಗಂಟು ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ಇದನ್ನು ಹಾಗೆ ಅಂತೂ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ನಾವು ಮುದ್ದೆ ಮಾಡಬೇಕಾದ್ರೆ ಹೇಗೆ ಗಂಟು ಇಲ್ಲದೆ ಇರೋ ರೀತಿ ನೋಡ್ಕೊತೀವೋ ಹಾಗೆ ಇದನ್ನು ಕೂಡ ನೋಡ್ಕೋಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ರು. ಸೊ ಇವಾಗ ಇನ್ನೊಬ್ಬರು ಬಂದು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳಿದ್ನಲ್ವ ಅದನ್ನು ಹಾಗೆ ಬಿಟ್ಟರೆ ಗಂಟಾಗಿಬಿಡುತ್ತೆ ಅಂತ. ಸೊ ಅದಕ್ಕೆ ಇಬ್ಬರು ಅಮ್ಮಂದರು ಕೂಡ ಇದನ್ನು ಮಾಡ್ತಿದ್ದಾರೆ. ಇವಾಗ ಸ್ವಲ್ಪ ನೀರು ಹಾಕ್ತಿದ್ದಾರೆ. ಸೊ ಅದು ಥಿಕ್ನೆಸ್ ಜಾಸ್ತಿ ಬಂದಿದೆ. ಸೊ ನೀರು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದಕ್ಕೆ ನಾವು ಎಷ್ಟು ಬೇಕಾದರೂ ನೀರು ಹಾಕಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ತಿರುಗಿಸ್ತಾನೇ ಇರಬೇಕು. ಸೊ ಇಷ್ಟು ಥಿಕ್ನೆಸ್ ಬಂದಮೇಲೆ ಸಂಡಿಗೆಗೆ ಹಾಕೋ ಮಸಾಲಾನ ನಾವು ಆ್ಯಡ್ ಮಾಡಬೇಕು. ಸೊ ಸಂಡಿಗೆಗೆ ಹಾಕೋ ಮಸಾಲಾನ ನಾವು ಮನೆಯಲ್ಲೇ ರೆಡಿ ಮಾಡ್ತೀವಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 2 ಟೇಬಲ್ ಸ್ಪೂನ್ ಮೆಣಸಿನಕಾಳು, 50 ಗ್ರಾಮ್ ಅಷ್ಟು ಏಲಕ್ಕಿ ಮೆಣಸಿನಕಾಳು, 1 ಸ್ಪೂನ್ ಓಂ ಕಾಳು, 50 ಗ್ರಾಮ್ ಅಷ್ಟು ಜೀರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ನೀರು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಇವಾಗ ನಮ್ಮಮ್ಮ ಉಪ್ಪು ಹಾಕ್ತಿದ್ದಾರೆ. ನಮ್ಮಮ್ಮ ಕೈ ಅಳತೆ ಮೇಲೆ ಉಪ್ಪು ಹಾಕ್ತಾ ಇದ್ದಾರೆ. ಸೊ
ಇದನ್ನು ಟೇಸ್ಟ್ ನೋಡಿ ಉಪ್ಪು ಹಾಕೋದಕ್ಕಂತೂ ಹೋಗಬೇಡಿ. ಒಂದು ಅಳತೆ ಇರುತ್ತೆ ಅಲ್ವಾ, ಅದು ನೋಡಿಬಿಟ್ಟು ಹಾಕಿ. ಸೊ ನಮ್ಮಮ್ಮ 2 ಪಾವ್ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರು. ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ರೆಡಿ ಆಗಬೇಕು ಅಂದರೆ ಅಟ್ಲೀಸ್ಟ್ 1 ಅವರ್ ಅಂತೂ ಬೇಕು. ಸೊ ತಳ ಹಿಡ್ದಿರೋ ತೋರಿಸ್ತಿದ್ದಾರೆ ನಮ್ಮಮ್ಮ. ಇವಾಗ ಕುಟ್ಟಿರೋ ಜೀರಿಗೆನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಿದ್ದಾರೆ. ಸೊ ಇವಾಗ ಕುದೀತಿದೆ ಅಲ್ವಾ, ಆಲ್ಮೋಸ್ಟ್ ಸಂಡಿಗೆ ರೆಡಿ ಆಗೋದಕ್ಕೆ ಬಂತು. ಸೊ ಲಾಸ್ಟ್ ಮೂಮೆಂಟಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಸೊ ಮುಂಚೆ ಎಲ್ಲ ಒಲೆಯಲ್ಲಿ ಮಾಡ್ತಿದ್ರು, ಇವಾಗೆಲ್ಲ ಗ್ಯಾಸ್ ಬಂದಿದೆ, ದೊಡ್ಡ ಗ್ಯಾಸ್ ಬಂದಿದೆಯಲ್ಲ, ಅದಕ್ಕೆ ಇದರಲ್ಲೇ ಮಾಡ್ತಿದ್ದಾರೆ. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ. ನಮ್ಮಮ್ಮ ನಮಗೆ ಅಂತ ತೆಗ್ದಿಡ್ತಾ ಇದ್ದಾರೆ. ನಾನು ಹೇಳಿದ್ದೆ ಅವರಿಗೆ ತೆಗ್ದಿಡಿ ಅಂತ. ಸೊ ನನಗೆ ನಮ್ಮ ಅಕ್ಕಂಗೆ ಎಲ್ಲರಿಗೂ ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗ್ ಅಷ್ಟೇ ಅದನ್ನು ತಿರುಗಿಸ್ತಾನೆ ಇರಬೇಕು. ಸೊ ಲಾಸ್ಟ್ ಮೂಮೆಂಟಲ್ಲಿ ತಿರುಗಿಸ್ತಾ ಇದ್ರೂ ಏನಾಗಲ್ಲ. ನಮ್ಮಮ್ಮ ಇವಾಗ ಸೋಡಾ ಹಾಕ್ತಿದ್ದಾರೆ. ಸೊ ನಮ್ಮಮ್ಮ ಎಲ್ಲ ಕಣ್ಣು ಅಳತೆಯಲ್ಲೇ ಹಾಕ್ತಿದ್ದಾರೆ. ಐ ಥಿಂಕ್ ಅದು 1 ಟೀ ಸ್ಪೂನ್ ಅಂತ ಅಂದ್ಕೊತೀನಿ. ಸೊ 1 ಟೀ ಸ್ಪೂನಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾರೆ ಇವಾಗ. ಸಂಡಿಗೆ ಮಾಡೋ ಹಿಂದಿನ ರಾತ್ರಿ ಇದನ್ನು ಈ ಥರ ತುರ್ಕೊಂಡಿದ್ದೀವಿ. ಸೊ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಬೂದುಗುಂಬಳಕಾಯಲ್ಲಿ. ಸೊ ಮೈಕೈ ನೋವಿದ್ದರೆ, ಕೀಲು ನೋವಿದ್ದರೆ ವಯಸ್ಸಾದವ್ರಿಗೆ ಇದನ್ನು ಕೊಡ್ಬೋದು. ಆ್ಯಂಡ್ ಇದನ್ನು ಡಯಟ್ ಮಾಡೋರು ಕೂಡ ತೊಗೊತಾರೆ. ಸೊ ಬೂದುಗುಂಬಳಕಾಯಲ್ಲಿ ವಿಟಮಿನ್ ಸಿ, ಐರನ್, ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಫೈಬರ್, ಮಿನರಲ್ಸ್ ಕೂಡ ಇದೆ ಇದರಲ್ಲಿ. ಸೊ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ.
ಆ್ಯಂಡ್ ಇದರಲ್ಲಿ ನೈಟ್ರಿಕ್ಸ್ ಆಕ್ಸಿಡೆಂಟ್ ಕೂಡ ಇದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ತುರಿದಿರೋ ಬೂದ್ ಕುಂಬಳಕಾಯಿನ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಹಾಕಿ ತುಂಬ ಹೊತ್ತು ಬಿಡಬಾರ್ದು, 1-2 ನಿಮಿಷ ಬಿಟ್ಟು ತೆಗಿಬೇಕು ಅದನ್ನು. ಸೊ ಇವಾಗ ಸಂಡಿಗೆ ಗಂಜಿನ ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಈ ಥರನೇ 2-3 ಪಾತ್ರೆಯಲ್ಲಿ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಒಣ ಹಾಕಬೇಕು. ಸೊ ಯಾವ ಥರ ಒಣ ಹಾಕೋದು ಅಂತ ನೋಡಿ. ಸೊ ಒಂದು ರ್ಯಾಪರ್ ಮೇಲೆ ಈ ಥರ ಸೀರೆ ಹಾಕಬೇಕು. ಈ ಸೀರೆನ ಒದ್ದೆ ಮಾಡಿ ಹಾಕೋದ್ರಿಂದ ಸೀರೆ ಸುಕ್ಕಾಗಲ್ಲ, ಮತ್ತು ಗಾಳಿ ಏನಾದರೂ ಬಂದರೆ ಅದು ಹಾರು ಹೋಗೋದಿಲ್ಲ. ಸೊ ದಟ್ ಹಸಿ ಮಾಡಿ ಹಾಕಿದ್ರೆ ಬೆಟರ್ ಅನಿಸುತ್ತೆ. ಮತ್ತು ನಾವು ಈ ಥರ ಸೌಟಲ್ಲಿ ಹಾಕ್ತಾ ಇದ್ದೀವಿ. ಮುಂಚೆ ಎಲ್ಲ ಕೈಯಲ್ಲೇ ಹಾಕ್ತಿದ್ರು. ಈ ಗಂಜಿನ ತಣ್ಣಗೆ ಮಾಡಿಕೊಂಡು ಕೈಯಲ್ಲಾದರೂ ಹಾಕ್ಬೋದು, ಇಲ್ಲ ಬಿಸಿ ಇರುವಾಗಲೇ ಈ ಥರ ಸೌಟಲ್ಲಾದರೂ ಹಾಕ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ನೀವು ಆ ಥರ ಮಾಡಿ. ಸೊ ಇದನ್ನ ಆದಷ್ಟು ಬಿಸಿಲು ಬರೋ ಜಾಗದಲ್ಲೇ ಹಾಕಿ, ಇಲ್ಲ ಅಂದರೆ ಇದು ಒಣಗೋದಕ್ಕೆ ತುಂಬ ದಿನ ತಗೊಳುತ್ತೆ. ಸೊ ಏನಕ್ಕೆ ತುಂಬ ದಿನ ತಗೊಳುತ್ತೆ ಅಂದರೆ ಇದರಲ್ಲಿ ಬೂದ್ ಕುಂಬಳಕಾಯಿ ಹಾಕಿರೋದ್ರಿಂದ ಅದು ಒಣಗಬೇಕು, ಪ್ಲಸ್ ಗಂಜಿನೂ ಒಣಗಬೇಕಲ್ವಾ, ಅದಕ್ಕೆ. ಸೊ ನಾರ್ಮಲ್ ಸಂಡಿಗೆ ಆದರೆ ಒಂದಿನದಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಸೊ ಇದು ಒಣಗಬೇಕು ಅಂದರೆ 2 ದಿನನಾದರೂ ಬೇಕು. ಸೊ ಆದಷ್ಟು ಬಿಸಿಲು ಬರೋ ಜಾಗದಲ್ಲಿ ಒಣ ಹಾಕಿ. ಸೊ ನಾವು ಒಣಗ್ತಿರೋ ಜಾಗ ನೆರಳಿರ್ಬೋದು, ಬಟ್ ಆಮೇಲೆ ತುಂಬ ಬಿಸಿಲು ಬರುತ್ತೆ. ಸೊ ಅದು ನೆಕ್ಸ್ಟ್ ವಿಡಿಯೋಲಿ ಸೀರೆಯಿಂದ ಸಂಡಿಗೆನ ಹೇಗೆ ಬಿಡಿಸೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗಲೇ ಆ ವಿಡಿಯೋ ನೋಡ್ಬೋದು.